ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು BSK 6 ಸ್ಟೇಜ್ ಥರ್ಡ್ ಬ್ಲಾಕ್ ಅಲ್ಲಿ ಇರುವಂತಹ BDA ಪ್ರಾಪರ್ಟಿಲಿ ಇದ್ದೀನಿ. ಈ BDA ಪ್ರಾಪರ್ಟಿ ನಮಗೆ 30-40ರಲ್ಲಿ ಕಟ್ಟಿರುವಂತಹ ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಇರುವಂತಹ ಪ್ರಾಪರ್ಟಿ. ಈ ರೋಡ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಇದು ನಮಗೆ 40 ಅಡಿ ರೋಡ್ ಇದೆ. ಈ ರೋಡ್ ಪ್ಯಾರಲರ್ ಅಲ್ಲೇ ನಮಗೆ ಪ್ರಾಪರ್ಟಿ ಇರುವಂತದ್ದು. ಜೊತೆಗೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಅಲ್ಲಿ ಶಾಪ್ ಕಾಣಿಸ್ತಾ ಇದೆಯಲ್ಲ, ಈ ಶಾಪ್ ಅಲ್ಲಿ ಇರೋದು ಬಂದು ನಮ್ಗೆ 100 ಫೀಟ್ ರೋಡ್ ಬರುತ್ತೆ. ವೆಹಿಕಲ್ ಅಲ್ಲಿ ಹೋಗ್ತಾ ಇದೆಯಲ್ಲ, ಅದು ನಮ್ಗೆ 100 ಫೀಟ್ ರೋಡ್. ಈ ಪೋರ್ಷನ್ ಅಲ್ಲಿ ನಮ್ಗೆ 40 ಫೀಟ್ ರೋಡ್, ಈ ಪೋರ್ಷನ್ ಅಲ್ಲಿ ನಮ್ಗೆ 30 ಫೀಟ್ ರೋಡ್ ಇದೆ. ಈ 30 ಫೀಟ್ ರೋಡ್ ಗೆ ಕಾಣಿಸ್ತಾ ಇರುವಂತಹ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ವೀಕ್ಷಕರೇ, ಈಗ ನಾನು ಬಿಲ್ಡಿಂಗ್ ಅಲ್ಲಿ ಇರುವಂತಹ ಗ್ರೌಂಡ್ ಫ್ಲೋರ್ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಫ್ಲೋರಿಂಗ್ ಅಲ್ಲಿ ನೋಡಬಹುದು, ಫ್ಲೋರಿಂಗ್ ಅಲ್ಲಿ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಗೇಟ್ ಕೂಡ ನೋಡಬಹುದು, ನಮ್ಗೆ ರೋಲಿಂಗ್ ಶಟರ್ ತರ ಇರೋದ್ರಿಂದ ನಮ್ಗೆ ಇನ್ ಕೇಸ್ ಏನಾದ್ರು ನಮ್ಗೆ ಈ ಪೋರ್ಷನ್ ಅಲ್ಲಿ ಮೋಟರ್ ಫಿಟ್ ಮಾಡ್ಕೊಂಡ್ರೆ ಕೇಬಲ್ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ರೆ, ಅಲ್ಲೇನಾದ್ರು ಮೋಟರ್ ಫಿಟ್ ಮಾಡ್ಕೊಂಡ್ರು ಕೂಡ ಈ ಗೇಟ್ ನ ನಾವು ಆಟೋಮೆಟಿಕ್ ಕಂಟ್ರೋಲ್ ಆಗಿ ಕೂಡ ನಾವು ಯೂಸ್ ಮಾಡಬಹುದು. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಗೆ ಫುಲ್ ಸ್ಪೇಷಿಯಸ್ ಆಗಿ ಕಾರ್ ಪಾರ್ಕಿಂಗ್ ಮಾಡಿರೋದ್ರಿಂದ ಆರಾಮಾಗಿ 3 ಕಾರ್ಗಳ ಜೊತೆಗೆ 4ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಡ್ಜಸ್ಟ್ ಮಾಡ್ಕೊಂಡ್ರೆ 4 ಕಾರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ನಮ್ಗೆ ಗ್ಯಾಸ್ಗೆ ಪ್ರಾವಿಷನ್ ಕೂಡ ನಮ್ಗೆ ಬಿಟ್ಟಿರುವಂತದ್ದು. ಇಲ್ಲಿ ನಮ್ಗೊಂದು ಸರ್ವೆಂಟ್ ರೂಮ್ ಒಂದು ಪ್ರಾವಿಷನ್ ಮಾಡಿದ್ರೆ, ಇನ್ ಕೇಸ್ ಮನೆಗೆ ಏನಾದ್ರೂ ಸೆಕ್ಯೂರಿಟಿ ಆಗ್ಲಿ, ಇಲ್ಲಾಂದ್ರೆ ಡ್ರೈವರ್ ಗಳಿಗೆ ಏನಾದ್ರು ಬೇಕು ಅನ್ನೋದಕ್ಕೆ ಜಸ್ಟ್ ಒಂದು ರೂಮ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಫ್ಲೋರಿಂಗ್ ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ರೆ, ವುಡ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ ಕ್ರಾಸ್ ವೆಂಟಿಲೇಷನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಮಾಡಿರೋದು. ಇನ್ ಕೇಸ್ ಏನಾದ್ರು ಕಾರ್ ಪಾರ್ಕಿಂಗ್ ಅಲ್ಲಿ ಏನಾದ್ರು ಫಂಕ್ಷನ್ ಏನಾದ್ರು ಮಾಡಿದ್ರೆ ಈ ಬಾತ್ರೂಮ್ ಒಂದು ಯೂಸ್ ಆಗ್ಲಿ ಅನ್ನೋ ಪರ್ಪಸ್ ಗೆ ಬಾತ್ರೂಮ್ ನ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಎಲ್ ಶೇಪ್ ಅಲ್ಲಿ ಕೊಟ್ಟಿರುವಂತದ್ದು. 2x4 ಮೆಟಲ್ ಫಿಟಲ್ಸ್ ನ ಯೂಸ್ ಮಾಡಿದರೆ ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ. 100% ವಾಸ್ತುನ ಮೇಂಟೈನ್ ಮಾಡಿರೋದು ಅದ್ಭುತವಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ನ ನೋಡಬಹುದು. 45 mm ಗ್ರಾನೈಟ್ ನ ಯೂಸ್ ಮಾಡಿದರೆ. ವಾಲ್ಗಳಿಗೆಲ್ಲ ನಮ್ಗೆ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ನೋಡಿ ಹೇಗಿದೆ ಅಂತ. ಫಸ್ಟ್ ಫ್ಲೋರ್ ಅಲ್ಲಿರುವಂತಹ ಫ್ರಂಟ್ ಎಲಿವೇಶನ್ ಅನ್ನು ನೋಡಬಹುದು. ವಾಲ್ಗಳೆಲ್ಲ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿದ್ದಾರೆ. ಮೇಲ್ಗಡೆ WPC ವರ್ಕ್ ಜೊತೆಗೆ ಒಂದು ಪ್ರೊಫೈಲೈಟ್ ವರ್ಕ್ ಕೂಡ ನಮಗೆ ಕೊಟ್ಟಿರುವಂತದ್ದು. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಮೈನ್ ಡೋರ್, ವಾಸ್ಕಲ್ ನೋಡಬಹುದು. ಇದು ನಮಗೆ 4x8 ಮಾಡಿರುವಂತದ್ದು. ಒಳ್ಳೆ ಬಿಗ್ ದೊಡ್ಡ ಸೈಜ್ ಅಲ್ಲಿ ನಮಗೆ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಖಾಲಿ ಕೊಟ್ಟಿರೋದು. ಇನ್ ಕೇಸ್ ಏನಾದ್ರು ದೇವ್ರದ್ದು ಲೋಗೋ ಕೂಡ ನಾವು ಇಲ್ಲ ಇನ್ಸ್ಟಾಲ್ ಕೂಡ ಮಾಡ್ಕೊಬಹುದು, ಆ ಪ್ರಾವಿಷನ್ ಮಾಡಿರುವಂತದ್ದು. ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಒಳ್ಳೆ ಕ್ಲೀನ್ ನೀಟಾಗಿ ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ 30-40 ಬಿಲ್ಡ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ ಅಂದ್ರೆ ನಮ್ಗೆ ನ್ಯಾಚುರಲ್ ಲೈಟ್ ತುಂಬಾ ಚೆನ್ನಾಗಿದೆ ಅನ್ನೋ ಒಂದು ಪರ್ಪಸ್ಗೆ ನಮ್ಗೆ ಈ LED ಲೈಟ್ ಫ್ಲಿಕ್ಕರ್ ಆಗ್ತಾ ಇರುವಂತದ್ದು. ಬಟ್ ಲೈಟ್ ಚೆನ್ನಾಗಿದೆ. ದೊಡ್ಡದಾಗಿರುವಂತಹ ವಿಂಡೋ, ವೆಂಟಿಲೇಷನ್ ಚೆನ್ನಾಗಿದೆ. ರೋಡ್ ಸೈಡ್ ಗೆ ಇರುವಂತಹ ಡೋರು ವೆಂಟಿಲೇಷನ್ ಪರ್ಪಸ್ ಗೆ ಮಾಡಿರುವಂತದ್ದು. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಇರುವಂತದ್ದು. ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಇಲ್ಲಿ ಪೂಜಾ ಮನೆ ಬರುತ್ತೆ. ಇನ್ ಕೇಸ್ ಏನಾದ್ರು ಇಲ್ಲಿ ಅಕ್ವೇರಿಯಂ ಏನಾದ್ರು ನಾವು ಮೌಂಟ್ ಮಾಡ್ಕೊಂಡ್ರು ಕೂಡ ಅಟ್ರಾಕ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಬರೋರ್ಗಂತೂ ಸೂಪರ್ ಆಗಿರುತ್ತೆ. ಈ ಪೋರ್ಷನ್ ಅಲ್ಲಿ ಸೀಲಿಂಗ್ ಅಲ್ಲಿ ನೋಡಬಹುದು, ಇಂಟೀರಿಯರ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಇಲ್ಲಿ POP ವಿತ್ ಇಂಟೀರಿಯರ್ 2 ಮಿಕ್ಸ್ ಮಾಡಿದ್ದಾರೆ. ವಿತ್ ಒಂದು ಪ್ರೊಫೈಲ್ ಲೈಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಹಾಲು ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಆಗಿರೋದು. ಟಿವಿ ಕ್ಯಾಬಿನೆಟ್, ಎಲ್ಲಾ ರೀತಿಯ ಕೇಬಲ್ ವರ್ಕ್ಗಳು ಕೂಡ ನಮ್ಗೆ ಕಂಪ್ಲೀಟ್ ಮಾಡಿ ಬಿಟ್ಟಿದ್ದಾರೆ. ತುಂಬಾನೇ ಅದ್ಭುತವಾಗಿ ನೀಟಾಗಿ ಕೆಲಸನ ಮಾಡಿದ್ದಾರೆ. ಸಖತ್ತಾಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ, ಈ ಪೋರ್ಷನ್ ಅಲ್ಲಿ ನಮ್ಗೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮ್ಗೊಂದು ಡೋರ್ ಇಟ್ಟಿರುವಂತದ್ದು, ಇಂಟೀರಿಯರ್ ಡೋರು. ಇಲ್ಲಿ ವಿತ್ ಸ್ಟೋರೇಜ್ ಸ್ಪೇಸ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಫುಲ್ ಕವರ್ ಮಾಡಿದ್ದಾರೆ. ಈ ಪೋರ್ಷನ್ ಇಂದ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ನಮ್ಗೆ ಬಿಲ್ಡ್ ಆಗಿದೆ ಅಂತ. ಅದ್ಭುತವಾಗಿದೆ. ಪೂಜಾ ಮನೆ ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಫ್ರಂಟ್ ಅಲ್ಲಿ ಒಂದು ಸ್ಟ್ರಕ್ಚರ್ ಇರುವಂತಹ ಒಂದು ಐಟಮ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಮೇಲ್ಗಡೆ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು, ಅದು ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್. ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಇಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಪ್ರಾವಿಷನ್ ಮಾಡಿದ್ರೆ. ಫ್ಲೋರಿಗೆ ಇಟಾಲಿಯನ್ ಮಾರ್ಬಲ್, ವಾಲ್ಗಳಿಗೆ 2x4 ಮೆಟಲ್ ಫಿಟಲ್ಸ್ ಇಲ್ಲಿ ತರ ಈ ಪೋರ್ಷನ್ ಮಾಡಿದ್ರೆ. ಇದು ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಪ್ರೊಫೈಲ್ ವಿತ್ ಇಂಟೀರಿಯರ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಪೂಜಾ ಮನೆ ಈ ತರ ಇದೆ. ಡೋರ್ ಬಂದು ನಮ್ಗೆ ಟೀಕುಡ್ ಡೋರ್ ವಿತ್ ಟಫನ್ ಗ್ಲಾಸ್ ಅಲ್ಲಿ ವರ್ಕ್ ಆಗಿರುವಂತದ್ದು. ಈ ತರ ನಮ್ಗೆ ಬಂದಿರುವಂತಹ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪೂಜಾ ಮನೆ. ಈ ಪೋರ್ಷನ್ ಅಲ್ಲಿ ನೋಡಿ ಚಿಕ್ಕದೊಂದು ಗ್ಯಾಪ್ ಕೊಟ್ಟಿದ್ದಾರೆ. ಯಾಕಂದ್ರೆ ತುಂಬಾ ಜನ ಯೋಚನೆ ಮಾಡ್ತಾರೆ ಕಿಚನ್ ಜೊತೆಗೆ ದೇವ್ರ ಮನೆ ಅಟ್ಯಾಚ್ ಆಗ್ಬಾರ್ದು ಅನ್ನೊಂದು ತುಂಬಾ ಇದೆ. ಬಟ್ ಆತರ ಇವ್ರು ಮೇಂಟೈನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಕಿಚನ್ ನ ಬಿಲ್ಡ್ ಮಾಡಿದ್ದಾರೆ.
ಸಿಂಕ್ಗೆ ಇಲ್ಲಿ ಆಪ್ಷನ್ ಮಾಡಿದ್ದಾರೆ, ಬಟ್ ಇನ್ನು ನಮಗೆ ಗ್ರಾನೈಟ್ ಕಟ್ ಮಾಡಿಲ್ಲ, ಕಟ್ ಮಾಡಿ ಕೊಡ್ತಾರೆ ಫೈನಲ್ ಅಲ್ಲಿ. ಇಲ್ಲಿಗೆ ನಮಗೆ ಸಿಂಕ್ಗೆ ಆಪ್ಷನ್ ಕೊಟ್ಟಿರುವಂತದ್ದು. ಆಕ್ವಾ ಗಾರ್ಡ್ ಚಿಮ್ಮಿಗಳನ್ನ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ಬ್ರೇಕ್ಫಾಸ್ಟ್ ಟೇಬಲ್ ಅಂತಾನೆ ಹೇಳ್ಬೋದು. ಆ ಕಡೆ ಕೂಡ ನಮಗೆ ಇನ್ನು ಮುಂದೆ ನಮಗೆ ತಗೊಂಡಿರೋದ್ರಿಂದ ಒಂಥರ ಯೂನಿಕ್ ಆಗಿ ನಮಗೆ ಕಾಣಿಸ್ತಾ ಇದೆ. ಫುಲ್ ನಮಗೆ ಲಾಫ್ಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಗ್ರಾನೈಟ್ ಸ್ಲಾಬ್ ಒಂದು ಬರುತ್ತೆ. ಇಲ್ಲಿ ಓವೆನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್, ಈ ಪೋರ್ಷನ್ ಎಲ್ಲ ಬಾಕ್ಸ್ ಗಳು ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್, ಇನ್ ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಮಗೆ ಪ್ಯಾನಿಟರ್ ಬಾಕ್ಸ್ ಗೆ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪ್ಯಾನಿಟರ್ ಬಾಕ್ಸ್ ಪಕ್ಕದಲ್ಲಿ ಇಲ್ಲೊಂದು ಸ್ವಿಚ್ ಪಾಯಿಂಟ್ ಕಾಣಿಸ್ತಿದೆಯಲ್ಲ, ಇದು ಬಂದು ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋಕೆ ಒಂದು ಪ್ರಾವಿಷನ್ ಮಾಡಿರೋಂಥದ್ದು. ಈ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿಗೆ ಪ್ರಾವಿಷನ್ ಮಾಡಿದ್ದಾರೆ. 2 ಟ್ಯಾಪ್ ಗಳು ಕೊಟ್ಟಿದ್ದಾರೆ. ಇನ್ ಕೇಸ್ ಡಿಶ್ ವಾಶ್ ಇಟ್ಕೊಬಹುದು, ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ ಆದ್ರೂ ಇಟ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಗ್ರಿಲ್ ಕೊಟ್ಟಿರೋದ್ರಿಂದ ಆರಾಮಾಗಿ ನಾವು ಬಟ್ಟೆ ಇಲ್ಲೇ ಕೂಡ ನಾವು ಆರಾಕೋಬಹುದು ಅಂತಾನೆ ಹೇಳ್ಬೋದು. ಚೆನ್ನಾಗಿ ನಮ್ಗೆ ಸ್ಪೇಷಿಯಸ್ ಆಗಿ ಯುಟಿಲಿಟಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಒಂದು ಸೆಮಿ ಇಂಟೀರಿಯರ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ ನೋಡಿ, ಐಟಮ್ಸ್ ಇಟ್ಕೊಳ್ಳೋದಕ್ಕೆ. ಬಟ್ ಮನೆ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಆಸ್ ಎ ಸೆಟ್ ಬ್ಯಾಕ್ ಎಲ್ಲ ಏನ್ ಬಿಡ್ಬೇಕು, ಆಸ್ ಎ ಗೌರ್ಮೆಂಟ್ ರೂಲ್ಸ್ ಪ್ರಕಾರನೇ ಕಟ್ಟಿದ್ದಾರೆ, BBMP ರೂಲ್ಸ್ ಪ್ರಕಾರನೇ ಕಟ್ಟಿದ್ದಾರೆ. ವೆಂಟಿಲೇಷನ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು. ಮುಂದೆಗಡೆ 30 ಅಡಿ ರೋಡು ಚೆನ್ನಾಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಕಾಮನ್ ಬಾತ್ರೂಮ್ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ, ಡ್ರೈ ವಾಟರ್ ಗೆ ಪ್ರಾವಿಷನ್ ಮಾಡಿದ್ದಾರೆ, 2x4 ವೆಟರ್ ಫೆಟ್ರಲ್ಸ್ ಗ್ಲಾಸಿ ಫಿನಿಶಿಂಗ್ ಇರೋದು ಯೂಸ್ ಮಾಡಿದ್ದಾರೆ, ಆಂಟಿ ಸ್ಕ್ಯಾನ್ ವೆಟರ್ ಫೆಟ್ರಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಹ್ಯಾಂಡ್ ವಾಶ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಐಟಮ್ ನ ಇಟ್ಕೊಳ್ಳೋದಕ್ಕೆ ಇಲ್ಲೂ ಕೂಡ ನಮ್ಗೆ ಮಾಡಿರುವಂತದ್ದು. ಮೇಲ್ಗಡೆ ಗ್ರಾನೈಟ್ ಸ್ಲಾಬ್ ಕೂಡ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ ಈ ಪೋರ್ಷನ್ ಅಲ್ಲಿ ವೆಟರ್ ಫೆಟ್ರಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಈ ಕಾಮನ್ ಬಾತ್ರೂಮ್ ಪಕ್ಕದಲ್ಲಿ ನಮ್ಗೆ ಒಂದು ಪೇರೆಂಟ್ಸ್ ರೂಮ್ ಅನ್ನು ಮಾಡಿದ್ದಾರೆ ನೋಡಿ. ಕ್ರಾಸ್ ವೆಂಟಿಲೇಷನ್ ಇದೆ, ಇದು ವಾರ್ಡ್ರೋಬ್ ಮಾಡಿದ್ದಾರೆ. ಲೈಟ್ ಏನು ಹಾಕಿಲ್ಲ ಇಲ್ಲಿ, ಬಟ್ ವೆಂಟಿಲೇಷನ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಹಾಲು, ಪೂಜಾ, ಕಿಚನ್, ಯುಟಿಲಿಟಿ, ಒಂದು ಕಾಮನ್ ಬಾತ್ರೂಮ್, ಒಂದು ಪೇರೆಂಟ್ಸ್ ರೂಮ್, ಜೊತೆಗೆ ಒಂದು ಲಿಫ್ಟ್ ಗೆ ಪ್ರಾವಿಷನ್ ಇರುವಂತಹ. ಆಕ್ಚುಲಿ ಲಿಫ್ಟ್ ಬಗ್ಗೆ ಹೇಳಿಲ್ಲ, ನೋಡ್ತಾ ಇದೀರಲ್ಲ, ಲಿಫ್ಟ್ ಗೆ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. ಪಾರ್ಕಿಂಗ್ ಇಂದಾನೆ ಬರುತ್ತೆ. ಇದು ಕೂಡ ನಮ್ಗೆ ಫಿಂಗರ್ ಪ್ರಿಂಟ್ ಇರುವಂತದ್ದು. ಪಾಸ್ವರ್ಡ್ ಎಲ್ಲ ಇದೆ, ಫಿಂಗರ್ ಪ್ರಿಂಟ್ ಇರುವಂತದ್ದು. ಚೆನ್ನಾಗಿದೆ. ಜೊತೆಗೆ ಇಲ್ಲಿ ಮನೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಇದೊಂದು ನಮ್ಗೆ ರೋಸ್ ತರದ ಒಂದು ಲೋಗೋ ಕಾಣಿಸುತ್ತೆ ನೋಡಿ. ಚೆನ್ನಾಗಿದೆ. ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಬಟ್ ಈ ಮೆಟೀರಿಯಲ್ ನನ್ಗೆ ಗೊತ್ತಿಲ್ಲ, ಬಟ್ ಲುಕ್ ವೈಸ್ ಅಲ್ಲಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಬೊಂಬಾಟ್ ಆಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. 45mm ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ ಇಟ್ಕೊಂಡು ಹೋಗೋದಕ್ಕೆ SS ವರ್ಕ್ ಕಂಪ್ಲೀಟ್ ಆಗಿದೆ. ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಎಂಟ್ರಿ ಆಗ್ತಾ ಇದೀನಿ. ಇಲ್ಲಿ ನಮಗೊಂದು ಸಿಟ್ಟಿಂಗ್ ಏರಿಯಾ ತರ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು, ಅಷ್ಟು ಚೆನ್ನಾಗಿ ಈ ಪೋರ್ಷನ್ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಜೊತೆಗೆ ಸೀಲಿಂಗ್ ಅಲ್ಲಿ ಕೂಡ ಒಳ್ಳೆ ಪ್ರೊಫೈಲ್ ಲೈಟು, ಇದು POP ವರ್ಕ್ ಅಲ್ಲೇ ನಮ್ಗೆ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಮಾಡಿರೋ ತರ ಇದೆ ನೋಡಿ. ಚೆನ್ನಾಗಿದೆ. ಈ ಪೋರ್ಷನ್ ವಾಲ್ಗೆಲ್ಲ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಇದೆ. ಟಾಪ್ ಟು ಬಾಟಮ್ ವರ್ಗು ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದ್ರ ಪಕ್ಕದಲ್ಲಿ ಬರುವಂತದ್ದೇ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಒಂದು ಇಂಟೀರಿಯರ್ ಒಂದು ಡ್ರಾಯರ್ ಬಾಕ್ಸ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಕುಶನ್ ಹಾಕೋದಕ್ಕೆ ಮಾತ್ರ ಪ್ರಾವಿಷನ್ ಕೊಟ್ಟಿದ್ದಾರೆ ಅಷ್ಟೇ, ಇನ್ನ ಅದು ವರ್ಕ್ ಆಗಿಲ್ಲ, ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ವರ್ಕ್. ಈ ಪೋರ್ಷನ್ ಅಲ್ಲಿ 3 ಸ್ಲೈಡಿಂಗ್ ಡೋರ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಎಲ್ಲ ವೆನ್ನೀರಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ವೆನ್ನೀರ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಇದೆಲ್ಲ ಚೆನ್ನಾಗಿದೆ ನೋಡಿ. ಇದು ದೊಡ್ಡದಾಗಿ ಬರುವಂತಹ ಡೋರ್ಗಳಿದೆ ನಮ್ಗೆ. ಫುಲ್ ಟಾಪ್ ಟು ಬಾಟಮ್ ವರ್ಗು ಏನ್ ನೋಡ್ತಾ ಇದ್ದೀರಲ್ಲ, ಇದು ಫುಲ್ ಸಿಂಗಲ್ ಡೋರ್. ಇದು ಒಳ್ಳೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ ನೋಡಿ. ಡೋರ್ ಯಾವ ಸೈಜ್ ಅಲ್ಲಿ ಇದೆ ಅಂತಾನೆ ಗೊತ್ತಾಗುತ್ತೆ. ಒಳ್ಳೆ ಹೆವಿ ಗೇಜ್ ಅಲ್ಲಿ ಇದೆ. ಇದು ಚೆನ್ನಾಗಿ ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಒಂದು ಸಲ ಬಂದು ನೋಡಿ, ಮನೆ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುವಂತದ್ದು. ಈಗ ನೀವು ನೋಡ್ತಾ ಇರುವಂತದ್ದು ಡ್ರೆಸ್ಸಿಂಗ್ ಏರಿಯಾ. ಈ ಪೋರ್ಷನ್ ಅಲ್ಲಿ 4 ಡ್ರಾಯರ್ ಬಾಕ್ಸ್ ಗಳು ವಿತ್ ಸ್ಟೋರೇಜ್ ಎಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರುವಂತದ್ದೇ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅನ್ನ ನಮಗೆ ಡ್ರೈ ವಾಟರ್ ಗೆ ಪ್ರಾವಿಷನ್ ಮಾಡಿರೋದು. ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟರ್ ಫೆಟ್ರಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ, ಚೆನ್ನಾಗಿದೆ. ವುಡ್ ಎಲ್ಲ ನಮ್ಗೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ಸೂಪರ್ ಆಗಿ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಅದ್ಭುತವಾಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಈ ಬೆಡ್ರೂಮ್ ನೋಡ್ತಾ ಇದ್ರಲ್ಲ, ಇದು ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಬಟ್ ಇಲ್ಲೆಲ್ಲ ನಮ್ಗೆ ಡೋರ್ ಹಾಕಿಲ್ಲ, ಬಟ್ ಹಾಕೊಡ್ತಾರೆ ನಮ್ಗೆ ಈ ಪೋರ್ಷನ್ ಅಲ್ಲಿ.
ನೋಡಿ ಈ ಬೆಡ್ರೂಮ್ ಅಲ್ಲಿ ಕಾಟ್ ಇಲ್ಲ, ಬಟ್ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರೆ ಸೂಪರ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಅಪೋಸಿಟ್ ಅಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ವಿತ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ರೂಮು, ಈ ಪೋರ್ಷನ್ ಅಲ್ಲಿ ಒಂದು ಸ್ಟಡಿ ರೂಮ್ ಜೊತೆಗೆ ಒಂದು ವಿಂಡೋ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸ್ಟಡಿ ರೂಮ್ ಗೆ ಕೊಟ್ಟಿರುವಂತದ್ದು ಈ ಪೋರ್ಷನ್ ಎಲ್ಲ ಬುಕ್ಗಳು ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ ಬುಕ್ಸ್, ಸ್ಟೇಷನರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ಪಕ್ಕದಲ್ಲಿ ಬರುವಂತದ್ದೇ ಬಾಲ್ಕನಿ ಏರಿಯಾ. ಆರಾಮಾಗಿ ಒಂದು 3 ಸೀಟರ್ ಸೋಫಾ ಹಾಕೊಂಡು ಕುತ್ಕೊಬಹುದು, ಅಷ್ಟು ಚೆನ್ನಾಗಿ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ವಿತ್ ಲೇಸರ್ ಕಟ್ಟಿಂಗ್, ಒಂದು ಗೇಟ್ ತರದ MS ವರ್ಕ್, ವಾಲ್ಗಳಿಗೆಲ್ಲ ಗ್ರಾನೈಟ್ ಕ್ಲೀಡಿಂಗು, ಟಫನ್ ಗ್ಲಾಸ್ ವಿತ್ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ನೋಡಿ ಈ ಪೋರ್ಷನ್ ಅಲ್ಲಿ ವಿಂಡೋ ಇದೆ, ಈ ಪೋರ್ಷನ್ ಅಲ್ಲಿ ವಿಂಡೋ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಒಂದು ವಿಂಡೋ ಇದೆ ನೋಡಿ. ಇದು ನಮ್ಗೆ ಈ ಪೋರ್ಷನ್ ಡ್ರೆಸ್ಸಿಂಗ್ ಏರಿಯಾ ಅಂತ ಹೇಳ್ಬೋದು. ಈಗ ನಾವು ನೋಡ್ತಾ ಇರುವಂತದ್ದು ಅಟ್ಯಾಚ್ ಬಾತ್ರೂಮ್ ಇದೆ. ಡ್ರೈ ವೆಟ್ ಪ್ರಾವಿಷನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಡ್ರೈ ಹಿಂದೆಗಡೆ ವೆಟ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ 2x4 meter ಫೀಟರ್ಸ್ ನ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಎಲ್ಲ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸಖತ್ ಆಗಿದೆ ಅಂತಾನೆ ಹೇಳ್ಬೋದು. ಬೊಂಬಾಟಾಗಿ ಬಂದಿದೆ ಮನೆ. ಬನ್ನಿ ವೀಕ್ಷಕರೇ, 3ನೇ ಫ್ಲೋರ್ ಹೋಗೋಣ. ಸೇಮ್ ನಮ್ಗೆ ಇಟಾಲಿಯನ್ ಮಾರ್ಬಲ್ ಕಂಟಿನ್ಯೂ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ. 2 ಕಡೆಗೂ ನಮ್ಗೆ ಮನೆಗಳಿದೆ. ಈ ಪೋರ್ಷನ್ ಅಲ್ಲಿ ಮನೆ ಕಂಪ್ಲೀಟ್ ಆಗಿದೆ, ಹಿಂದೆ ಕಡೆನೂ ಮನೆ ಕಂಪ್ಲೀಟ್ ಆಗಿದೆ, ಪಕ್ಕದಲ್ಲಿ ಕೂಡ ನಮ್ಗೆ ಮನೆ ಕಂಪ್ಲೀಟ್ ಆಗಿದೆ. ಈಗ 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ನಮ್ಗೊಂದು ಸಿಟ್ಟಿಂಗ್ ಏರಿಯಾ ತರ ಒಂದು ಪ್ರಾವಿಷನ್ ಮಾಡಿದ್ದಾರೆ. 2 ಕಡೆಗೂ ಚಿಕ್ಕದಾಗಿರುವಂತಹ ಒಂದು ಶೆಲ್ಫ್ ಟೈಪ್ ಅಲ್ಲಿ ಒಂದು ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ವಿತ್ POP ವಿತ್ ಪ್ರೊಫೈಲ್ ಲೈಟ್ ಕೂಡ ವರ್ಕ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಲಿಫ್ಟ್ ಗೆ ಪ್ರಾವಿಷನ್ ಇದೆ. ಇಲ್ಲೆಲ್ಲ ನಮ್ಗೆ ಇದು ವಾಲ್ ಕ್ಲೀನಿಂಗ್ ಮಾಡಿದಾರಲ್ಲ, ಇದೆಲ್ಲ ನಮ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಆಗಿರುವಂತದ್ದು. ಸ್ಟೇರ್ ಕೇಸ್ಗೆ ನಮ್ಗೆ ಈ ತರ ಗ್ಯಾಪ್ ವಿತ್ ಟಫನ್ ಗ್ಲಾಸ್ SS ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಹೋಮ್ ಥಿಯೇಟರ್ ರೂಮ್. ಕೆಳಗಡೆ ವುಡ್ ಶೈಲಿ ಅಂತ ಇದೆ, ಟೈಲ್ಸ್ ಅನ್ಕೊಳ್ತೀನಿ. ಇದು ವಾರ್ಡ್ರೋಬ್ ನೋಡಿ, ಇದು 3 ಸ್ಲೈಡಿಂಗ್ ಡೋರ್, ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ POP ವರ್ಕ್ ವಿತ್ ಪ್ರೊಫೈಲ್ ಲೈಟ್ ನಮ್ಗೆ ಯೂಸ್ ಆಗಿದೆ. ಹೋಮ್ ಥಿಯೇಟರ್ಗೆ 7 ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ಜಿಮ್ ರೂಮು, ಇಲ್ಲಾಂದ್ರೆ ಹೋಮ್ ಥಿಯೇಟರ್ ರೂಮು, ಗೆಸ್ಟ್ ರೂಮು, ಏನ್ ಬೇಕಾದ್ರೂ ಕನ್ವರ್ಟ್ ಮಾಡ್ಕೊಬಹುದು. ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿದೆ. ವಿತ್ ಸ್ಟೋರೇಜ್ ಪ್ರಕಾರ ಇಂಟೀರಿಯರ್ ವರ್ಕ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಸಿಟ್ಟಿಂಗ್ ಏರಿಯಾ ನೋಡಿ. ಅಲ್ಲಿ ನಮ್ಗೆ ಪ್ಯಾರಾಪಟ್ ವಲ್ಗೂ ಟೈಲ್ಸ್ ಹಾಕೊಟ್ಬಿಟ್ಟಿದ್ದಾರೆ, ಫ್ಲೋರಿಂಗು ನಮ್ಗೆ ಟೈಲ್ಸ್ ಹಾಕೊಟ್ಬಿಟ್ಟಿದ್ದಾರೆ. ಮೇಲ್ಗಡೆ ಮಂಗಳೂರು ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಿತ್ ಫ್ಯಾಬ್ರಿಕೇಶನ್ ವರ್ಕ್ ಕಂಪ್ಲೀಟ್ ಆಗಿದೆ. ಸ್ಪೇಷಿಯಸ್ ಆಗಿದೆ. ಗಾರ್ಡನ್ ಏರಿಯಾ ಮಾಡ್ಕೊಂಡ್ರೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಮನೆ ಮುಂದೆಯಿಂದ ಮನೆ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ 100 ಫೀಟ್ ರೋಡ್ ಕಾಣಿಸುತ್ತೆ ನೋಡಿ. ಇದೇ 100 ಫೀಟ್ ರೋಡ್. ಈ ಬಿಲ್ಡಿಂಗ್ ಮುಂದೆಗಡೆ ಬರುತ್ತೆ ನಮ್ಗೆ 100 ಫೀಟ್ ರೋಡ್. ಸೂಪರ್ ಆಗಿ ಬಿಲ್ಡ್ ಆಗಿದೆ. ಒಳ್ಳೆ ಸಖತ್ತಾಗಿ ಪ್ಯಾರಾಪೆಟ್ ಕೂಡ ತುಂಬಾ ಹೈಟ್ ಅಲ್ಲಿ ಕಟ್ಟಿದ್ದಾರೆ. ಮೇಲ್ಗಡೆ ಟಾಪ್ ಅಲ್ಲಿ ಕೂಡ ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 3 ಕಡೆಗೂ ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿರುವಂತದ್ದು. ಇದು ಪಕ್ಕದ ಮನೆ, ಇದು ಕೂಡ ಸೇಲ್ಗಿದೆ, ಚೆನ್ನಾಗಿದೆ. ನಾರ್ತ್ ಫೇಸಿಂಗ್ ಅಲ್ಲಿ 2 ಮನೆ ಇರುವಂತದ್ದು. ಇನ್ನ ಮೇಲ್ಗಡೆ ಟೆರೆಸ್ ಹೋಗೋದಕ್ಕೆ ಒಂದು ಲ್ಯಾಡರ್ ಪ್ರಾವಿಷನ್ ಯೂಸ್ ಮಾಡಿದ್ದಾರೆ. ಇನ್ ಮಾಮೂಲಿ ಟ್ಯಾಂಕ್ ರೂಮ್ ಒಂದು ಪ್ರಾವಿಷನ್ ಮೇಲ್ಗಡೆ ಮಾಡಿರ್ತಾರೆ. ಈ ತರ ಇದೆ ವೀಕ್ಷಕರೇ. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಡೋರು, ಮನೆ ಮುಂದೆ 30 ಅಡಿ ರೋಡ್, ಪಕ್ಕದಲ್ಲಿ 40 ಫೀಟ್ ಇದೆ. ಮೇನ್ ಅಡ್ವಾಂಟೇಜ್ ಏನಂದ್ರೆ 100 ಫೀಟ್ ರೋಡ್ ಪ್ಯಾರಲರ್ ಗೆ ಈ ಪ್ರಾಪರ್ಟಿ ಬರುತ್ತೆ. BSK 65 ಥರ್ಡ್ ಬ್ಲಾಕ್ ಅಲ್ಲಿ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಇಲ್ಲಿಂದ ನೋಡಿದ್ರೆ ನಮ್ಗೆ ಓಂಕಾರ್ ಹಿಲ್ಸ್ ಕಾಣಿಸ್ತಾ ಇದೆ, ಜೊತೆಗೆ BGS ಕಾಲೇಜು, ಹಾಸ್ಪಿಟಲ್ ಕೂಡ ನಮ್ಗೆ ಕಾಣಿಸ್ತಾ ಇದೆ ಆ ಪೋರ್ಷನ್ ಅಲ್ಲಿ. ಇಲ್ಲಿಂದ RR ನಗರ ಕನೆಕ್ಟ್ ಆಗುವಂತಹ ಇಂದ್ರಪ್ರಸ್ಥ 100 ಫೀಟ್ ರೋಡ್ ಇದೆಯಲ್ಲ, 100 ಫೀಟ್ ಪ್ಯಾರಲರ್ ಅಲ್ಲಿ ಇದಿರೋದು. ಇಂದ್ರಪ್ರಸ್ಥ ಹೋಟೆಲ್ ಎಕ್ಸಾಕ್ಟ್ ನಮ್ಗೆ 1.8 ಕಿಲೋಮೀಟರ್ ದೂರದಲ್ಲಿದೆ. ಅಂದ್ರೆ 1.5 ಅನ್ಕೊಳ್ಳಿ, 1.5 ಕಿಲೋಮೀಟರ್ ದೂರದಲ್ಲಿ ನಮಗೆ ಸಿಗುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಇನ್ನ ಸ್ಕೂಲ್ ವಿಷಯಕ್ಕೆ ಏನಾದ್ರು ಬಂದ್ರೆ ಪ್ರೆಸಿಡೆನ್ಸಿ ಸ್ಕೂಲು, NPS ಸ್ಕೂಲು, ಪ್ರಾರ್ಥನಾ ಸ್ಕೂಲು, ಮತ್ತೆ ಇಲ್ಲಿ ಹಿಂದೆಗಡೆ ಬಂದ್ರೆ ರಾಷ್ಟ್ರೋತ್ತನ ಸ್ಕೂಲ್ ಕೂಡ ನಮ್ಗೆ ತುಂಬಾ ಹತ್ರದಲ್ಲಿ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಮೇನ್ ಅಡ್ವಾಂಟೇಜ್ ಏನಂದ್ರೆ RR ನಗರಕ್ಕೆ ಕನೆಕ್ಟ್ ಆಗುವಂತಹ ರೋಡ್ಗೆ ಇದು ತುಂಬಾ ಹತ್ರದಲ್ಲಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.